ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಿಂಗೇನ ಅಗ್ರಹಾರ ಎಸ್.ಕೆ. ಗೌರೀಶ್ ರವರ ನೇತೃತ್ವದಲ್ಲಿ 9 ಪಿಲ್ಲರ್ ಸ್ನೇಹ ಬಳಗ ವತಿಯಿಂದ ಆಡಿ ಸೊನ್ನಹಟ್ಟಿಯ ಸಿಪಾನಿ ಸೇವಾ ಸದನದ ರುದ್ರಾಶ್ರಮದಲ್ಲಿ ವೃದ್ಧರಿಗೆ ಸಮವಸ್ತ್ರ, ಹೊದಿಕೆ ಮತ್ತು ಬೆಡ್ಶೀಟ್ ವಿತರಣೆ ಮಾಡುವುದರ ಮೂಲಕ ಶಾಸಕ ಬಿ ಶಿವಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಜೊತೆಗೆ ರುದ್ರಾಶ್ರಮದಲ್ಲಿರುವ ಎಲ್ಲ ವೃದ್ಧರಿಗೆ ಶಾಸಕ ಬಿ ಶಿವಣ್ಣರವರ ಸಮ್ಮುಖದಲ್ಲಿ ಒಂದು ದಿನದ ಅನ್ನದಾಸೋಹ ಮಾಡುವ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಎಸ್.ಕೆ. ಗೌರೀಶ್ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಅಭಿವೃದ್ಧಿ ಹರಿಕಾರರು, ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ ನಮ್ಮ ಹೆಮ್ಮೆಯ ಶಾಸಕ ಬಿ ಶಿವಣ್ಣರವರು ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಮುಂದೆ ಸರ್ಕಾರದ ಸಚಿವರಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ 100 ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಗಣ್ಯರು, ಮುಖಂಡರು ಹಾಗೂ ಅಭಿಮಾನಿಗಳು ಶಾಸಕ ಬಿ ಶಿವಣ್ಣರವರಿಗೆ ಜನ್ಮದಿನದ ಶುಭಾಶಯಗಳು ಕೋರಿದರು. ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸೇರಿ ಇವತ್ತು ಈ ಸಿಪಾನಿ ಅನಾಥಾಶ್ರಮದಲ್ಲಿ ಇವತ್ತು ಊಟದ ವ್ಯವಸ್ಥೆ ಮತ್ತು ಬಟ್ಟೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಗೌರೀಶ್ವರ ಶ್ರೀನಿವಾಸ ಎಲ್ಲ ನಮ್ಮ ಸ್ನೇಹಿತರು ಕೂಡ ಸೇರಿ ಮಾಡಿದ್ದಾರೆ. ಅಂದರೆ ಹುಟ್ಟು ಹಬ್ಬ ಅನ್ನೋ ಒಂದು ಹೆಸರಿಗಷ್ಟೇ, ಅದರಿಂದ ಏನೋ ಒಂದಷ್ಟು ಸಹಾಯ ಆಗಬೇಕು ಅನ್ನೋಂಥದ್ದು ಉದ್ದೇಶದಿಂದ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ನೀಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಅನೇಕ ಜನ ತುಂಬ ಬಡವರು, ಅಮಾಯಕರು 500 ಜನ ಇಟ್ಟಿದ್ದಾರೆ, ನಿರ್ಗತಿಕರು, ಏನೋ ಒಂದು ಸಣ್ಣ ಸಹಾಯ ಇದನ್ನು ಮಾಡಿದಂಥ ಎಲ್ಲ ನಮ್ಮ ಮಿತ್ರರಿಗೆ ವಿಶೇಷವಾಗಿ ಅಭಿನಂದನೆ. ಇಲ್ಲಿ ಬಂದಂತ ಎಲ್ಲ ನನ್ನ ನಿರ್ದೇಶಕರಿಗೆ, ಆನೇಕಲ್ ತಾಲೂಕಿನ ಎಲ್ಲ ಯುವಜನರೇ, ಇವತ್ತಿನ ದಿವಸ ನಮ್ಮ 9 ಪಿಲ್ಲರ್ಸ್ ಮತ್ತು ಸ್ನೇಹ ಬಳಗದಿಂದ ಸಿಪಾನಿ ಆಶ್ರಮದ ಬಳಿ ಕಂಬಳಿ ಕೊಡ್ತಕ್ಕಂಥದ್ದು, ಬಟ್ಟೆಗಳನ್ನು ವಿತರಣೆ ಮಾಡ್ತಕ್ಕಂಥದ್ದನ್ನ ನಮ್ಮ ಗೌರೀಶ್ ಅವರ ಸಾರಥ್ಯದಲ್ಲಿ ಇವತ್ತಿನ ದಿವಸ ನಾವು ಕೊಟ್ಟಿದ್ದೀವಿ. ನಮ್ಮ ಪ್ರೀತಿಯ ಸ್ನೇಹಿತ ಇವತ್ತು ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಿ ಶಿವಣ್ಣವರ ಹುಟ್ಟುಹಬ್ಬ ಬಹಳ ಅರ್ಥಪೂರ್ಣವಾಗಿ
ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಪ್ರತಿ ವರ್ಷವೂ ಸಹ ಇಲ್ಲಿ ನಾವು ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಬಂದಂಥ ಎಲ್ರಿಗೂ ಸಹ ನಾವು ಕೃತಜ್ಞತೆಗಳನ್ನು ಮಾಡ್ತಾಯಿದ್ದೀವಿ. ಸುಮಾರು ಜನ ನಮ್ಮ ಯುವ ಮಿತ್ರರು ಬಂದಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಂದಿದ್ದಾರೆ, ಮಾಜಿ ಸದಸ್ಯರುಗಳು ಬಂದಿದ್ದಾರೆ, ಮಾಜಿ ಅಧ್ಯಕ್ಷರುಗಳು ಬಂದಿದ್ದಾರೆ, ಹಾಲಿ ಅಧ್ಯಕ್ಷರುಗಳಿದ್ದಾರೆ, ಎಲ್ಲ ಯುವ ಮಿತ್ರರಿದ್ದಾರೆ. ಹಾಗಾಗಿ ಈ ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಅವ್ರ ಕೈಯಾರೇನೆ ಕೆಲವರಿಗೆ ಊಟವನ್ನು ಬಡಿಸಿ ಎಲ್ರಿಗೂ ಸಹ ಬಟ್ಟೆಗಳನ್ನು ವಿತರಣೆ ಮಾಡಿದಂಥ ಜನಪ್ರಿಯ ಶಾಸಕರಿಗೂ ಸಹ ನಮ್ಮ ತಂಡದ ಪರವಾಗಿ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಸಂಜೆ ಇವತ್ತಿನ ದಿವಸ ರಾತ್ರಿ ಪೂರ್ತಿ ಗಯಚರಿತ್ರೆ ಅಥವಾ ಕೃಷ್ಣಾರ್ಜುನ ಯುದ್ಧ ಎಂಬ ಒಂದು ಪೌರಾಣಿಕ ನಾಟಕ ಇದೆ. ದಯವಿಟ್ಟು ತಾಲೂಕಿನ ಜನತೆ ಬಂದು ಆ ನಾಟಕವನ್ನು ನೋಡಿ ಎಲ್ಲರೂ ಸವಿಬೇಕಂತ ನಮ್ಮ ಒಂದು ವಿಳಾಸ ಬಂದು ಶ್ರೀನಿಧಿ ವೈಭವ್ ಹೋಟ್ಲ್ ಹತ್ರ, ಚಂದಾಪುರ, ಸೂರ್ಯ ಸಿಟಿ. ಹಾಗಾಗಿ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಫೆಬ್ರವರಿ 1 ನಮ್ಮ ಹೆಮ್ಮೆಯ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರ ಹುಟ್ಟುಹಬ್ಬ. ಬಹುಶಃ ಫೆಬ್ರವರಿ 1 ಅಂತ ಹೇಳಿದ್ರೆ ನಮಗೆಲ್ಲ ಒಂಥರ ಹಬ್ಬದ ವಾತಾವರಣನೇ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಶಿವಣ್ಣವರು ಈ ತಾಲೂಕಿನ ಸರ್ವ ಜನಾಂಗದ ನಾಯಕ. ಅವರು 3 ಸಾರಿ ಗೆದ್ದ ಮೇಲೆ ಈ ತಾಲೂಕಲ್ಲಿ ಅನೇಕ ಅಭಿವೃದ್ಧಿಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಮ್ಮಂಥ ಯುವಕರಿಗೆ ಮತ್ತು ಅನೇಕ ಬಡವರಿಗೆ ಒಳ್ಳೆ ನಮಗೆ ಸಹಾಯವನ್ನು ಮಾಡ್ತಾರೆ. ಅಂತಹ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿ ವರ್ಷ ನಮ್ಮ ಆಸೆ ಏನಿದೆ ಅಂತ ಹೇಳಿದ್ರೆ ಬಡವರ ಪರವಾದಂಥ ಕಾರ್ಯಕ್ರಮವನ್ನು ಮಾಡೋದು ನನ್ನ ನಿಜವಾದ ಒಂದು ಸ್ಥೈರ್ಯ ಅಂತಲೇ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ 4 ಜನಕ್ಕೆ ಒಳ್ಳೇದಾಗಬೇಕು. ನಾವು ಏನೇ ಒಂದು ಕೆಲಸ ಮಾಡಿದ್ರು ಶಿವಣ್ಣವರು ಹೇಳಿದ್ದಾರೆ, ನನಗೆ ಯಾವಾಗಲೂ ಹೇಳೋದೆ, ನೋಡಪ್ಪ ನಾವು ಏನೇ ಒಂದು ಕೆಲಸ ಮಾಡಿದ್ರು 4 ಜನಕ್ಕೆ ಒಳ್ಳೆ ಆಗೋಂಥ ಕೆಲಸವನ್ನು ಮಾಡಬೇಕಂತ ಅವರ ಮಾರ್ಗದರ್ಶನದಲ್ಲಿ ನಾನು ಪ್ರತಿ ವರ್ಷ ಈ ಸಿಪಾನಿ ಆಶ್ರಮದಲ್ಲಿ 1 ದಿನದ ಅನ್ನದಾಸೋಹ ಮತ್ತು ಅವರಿಗೆಲ್ಲ ಎಲ್ರಿಗೂ ಬಟ್ಟೆಗಳು ಮತ್ತು ಅವರಿಗೆ ಬೆಡ್ಶೀಟ್ಗಳು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ, ಯಾಕಂದರೆ ಒಬ್ಬರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ನನ್ನ 9 ಪಿಲ್ಲರ್ಸ್ ಬಳಗ ಆಗಿರ್ಬೋದು, ಸ್ನೇಹ ಬಳಗ ಆಗಿರ್ಬೋದು, ಮತ್ತು ನನ್ನ ಸಹೋದರ ಆಗಿರ್ಬೋದು, ಎಲ್ಲರೂ ಸೇರಿ ಒಟ್ಟಿಗೆ ನಾವು ಮಾಡಿರೋದು. ನಿಜವಾಗ್ಲೂ ಇದು ನನಗೆ ಒಂಥರ ಒಳ್ಳೆ ಶ್ಲಾಘನೀಯವಾದಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ನಮ್ಮ ಶಿವಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿ ಅಂತಲೇ ನಮ್ಮ ಒಂದು ಆಸೆ. ಯಾಕಂತ ಹೇಳಿದ್ರೆ ಅವರು ಹಿರಿಯರು, ಮತ್ತು 2 ಸಾರಿ ಸೋತಿದ್ದಾರೆ, 3 ಸಾರಿ ಗೆದ್ದಿದ್ದಾರೆ, ಅವ್ರಿಗೆ ಒಳ್ಳೆ ಅನುಭವ ಇದೆ. ಅವ್ರಿಗೇನಾದರೂ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟರೆ ಏನು ರಾಜ್ಯ ಸರ್ಕಾರ, ನಮ್ಮೆಲ್ರಿಗೂ ಒಂದು ದೊಡ್ಡ ಆಸೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ. ಯಾಕಂದರೆ ಇಲ್ಲಿ ಸುಮಾರು 500 ಜನ ಇದ್ದಾರೆ. 500 ಜನ ನಿರಾಶ್ರಿತರಿಗೆ ಅವರಿಗೆ ಬಟ್ಟೆಗಳು ಕೊಡೋ ಮುಖಾಂತರ ಮತ್ತು ಕಂಬಳಿಗಳು ಕೊಡೋ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ಮತ್ತು ಸಂಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ, ಯಾಕಂದರೆ ಅವರಿಗೆ ಕಲೆ ಅಂದರೆ ಭಾಳ ಇಷ್ಟ, ಆ ವಿಶೇಷವಾಗಿ ಪ್ರಥಮ ಬಾರಿಗೆ ನಾವು ಇವತ್ತು ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಗಯಚರಿತ್ರೆ ಅಥವಾ ಕೃಷ್ಣಾರ್ಜುನರ ಎಂಬ ಯುದ್ಧ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಒಳ್ಳೆ ನಾಟಕ, ಒಳ್ಳೆ ಅರ್ಥಪೂರ್ಣವಾದಂಥ ನಾಟಕ. ನಾನೇ ಗಯನ ಪಾತ್ರದಲ್ಲಿ ನಾನೇ ನಾಟಕ ಆಡ್ತಾಯಿದ್ದೀನಿ. ಗಯ ಅಂತ ಹೇಳಿದ್ರೆ ಒಬ್ಬ ಏನು ಒಂದು ರಾಜನ ಹಂಗೆ ಮೆರೆದು ಯಾಕೆ ಮೆರಿತಾನೆ, ಮತ್ತು ಅವನು ಸ್ವರ್ಗಲೋಕ, ಸತ್ಯಲೋಕ, ಕೈಲಾಸ ಎಲ್ಲ ತಿರುಗಿ ಕಷ್ಟ ಏನಂತ ನೋಡ್ತಾನೆ. ಆ ಕಷ್ಟದ ಒಂದು ಒಳ್ಳೆ ಗೈಚರಿತ್ರೆ ನಾಟಕವನ್ನು ಆಡ್ತಾಯಿದ್ದೀವಿ. ಭಾಳ ಅರ್ಥಪೂರ್ಣವಾಗಿದೆ. ತಾವೆಲ್ಲರೂ ಬಂದು ನಮಗೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ. ಜನಪ್ರಿಯ ಶಾಸಕರಾದಂಥ ಹ್ಯಾಟ್ರಿಕ್ ಗೆಲುವಿನ ಮುಖಾಂತರ ತಮ್ಮ ಜನಮನ್ನಣೆಯನ್ನು ಗೆಲ್ಲಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಬಿ ಶಿವಣ್ಣವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಸಿಪಾನಿ ಆಶ್ರಮದಲ್ಲಿ ಆಶ್ರಯ ಇಲ್ಲದೆ ಇರ್ತಕ್ಕಂಥ ನಿರಾಶ್ರಿತರಿಗೆ ಆಶ್ರಯ ಕೊಡುವ ಜಾಗದಲ್ಲಿ ನಮ್ಮ 9 ಪಿಲ್ಲರ್ಸ್ ತಂಡ ಮತ್ತು ಗೌರೀಶಣ್ಣ ಸ್ನೇಹ ಬಳಗದ ವತಿಯಿಂದ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಅಗತ್ಯ ವಸ್ತುಗಳನ್ನು ನೀಡೋದ್ರ ಮುಖಾಂತರ ಬಿ ಶಿವಣ್ಣವರ ಹುಟ್ಟುಹಬ್ಬಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸಿದ್ದಾರೆ. ಮಾನ್ಯ ಶಿವಣ್ಣವರು 3 ಬಾರಿ ಗೆದ್ದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಲ್ಲಿ ಮಾಡಿದ್ದಾರೆ. ಮುಂದೆ ಸಹ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಕಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ
ಶುಭಾಶಯ ಕೊಡ್ತೇನೆ. ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಂಥ ಬಿ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಸಿಪಾನಿ ಏನು ಆಶ್ರಮದಲ್ಲಿ ಇವತ್ತು ಒಂದು ಗೌರೀಶ್ ಅವರ ನೇತೃತ್ವದಲ್ಲಿ ಅವರಿಗೆ ಒಂದು ದಿನದ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಬಟ್ಟೆ ಕೊಡೋದ್ರ ಮುಖಾಂತರ ಮತ್ತು ಅವರಿಗೆ ಕಂಬಳಿ ಕೊಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪ್ರತಿ ವರ್ಷವೂ ಶಿವಣ್ಣವರ ಒಂದು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷವೂ ಗೌರೀಶ್ ಅವರ ನೇತೃತ್ವದಲ್ಲಿ ಇದೇ ರೀತಿ ಒಂದು ಕಾರ್ಯಕ್ರಮಗಳನ್ನು ಕೊಟ್ಕೊಂಬರ್ತಾ ಇದ್ದಾರೆ. ಅವರಿಗೆ ಅವರು ಮತ್ತು ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ, ಮತ್ತು ಅದೇ ರೀತಿಯಾಗಿ ಸ್ನೇಹಿತರ ಬಳಗ ಮತ್ತು ಏನು 9 ಪಿಲ್ಲರ್ಸ್ ಏನಿದ್ದಾರೋ ಎಲ್ಲರೂ ಕೂಡ ಒಂದು ಕಾರ್ಯಕರ್ತರಾಗಿ ಒಂದು ಶ್ರಮಪಟ್ಟು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಇದೇ ರೀತಿ ವರ್ಷವೂ ಕೂಡ ಒಂದು ಹುಟ್ಟುಹಬ್ಬನ ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರಿಗೆ ಒಂದು ಒಳ್ಳೆಯದಾಗಲಿ. ಮತ್ತು ಅವರು 3 ಬಾರಿ ಶಾಸಕರಾಗಿದ್ದಾರೆ. ಈ ಬಾರಿ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂದೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ತಾಲೂಕಿನಲ್ಲಿ ಹೆಚ್ಚಿನ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಒಂದು ಕೆಲಸಗಳನ್ನು ಮಾಡ್ತಾರೆ ಅಂದೇಳಿ ನಾನು ಮನವಿಯನ್ನು ಮಾಡಿಕೊಡ್ತೇನೆ. ಬಿ ಶಿವಣ್ಣವರು ಅಭಿವೃದ್ಧಿ ಅಧಿಕಾರರಾದಂಥ ಶಿವಣ್ಣರ 59ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಈ ತಾಲೂಕಿಗೆ ಹೆಮ್ಮೆಯ ಮಗ, ನಮ್ಮ ಮನೆಯ ಮಗ, ನನ್ನ ಅಚ್ಚುಮೆಚ್ಚಿನ ನಾಯಕರು, ಅದರ ತಪ್ಪಾಗಲದು. ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ತಾಲೂಕಿನಲ್ಲಿ ಅನೇಕ ಜನಪ್ರಿಯ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ನನ್ನ ಆತ್ಮೀಯ ಸಹೋದರರಾದಂಥ ಗೌರೀಶಣ್ಣವರು ಈ ಒಂದು ಆಶ್ರಮದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಈ ಆಶ್ರಮದಲ್ಲಿರುವ 500 ಜನ ಎಲ್ಲ ನಿರಾಶ್ರಿತರಿಗೂ ಊಟದ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆ, ಬೆಡ್ಶೀಟ್ ವ್ಯವಸ್ಥೆಯನ್ನು ಈ ದಿನ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನ ಕೊಡುಗೆಯಾಗಿ ನೀಡಿದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ನಮ್ಮ ಸಹೋದರ ಆದಂಥ ಗೌರೀಶಣ್ಣವರು ಜನಪ್ರಿಯ ಕಾರ್ಯಕ್ರಮ ನೆರವೇರಿಸಲಿ. ನಮ್ಮ ಶಾಸಕರು, ನಮ್ಮ ಹೆಮ್ಮೆಯ ಶಾಸಕರು ಇದೇ ರೀತಿಯಲ್ಲಿ ಜಯಶೀಲರಾಗಿ ಮುಂದೆ ಆನೇಕಲ್ ತಾಲೂಕಿಗೆ ಇನ್ನೂ ಹೆಚ್ಚಿನ ಕೀರ್ತಿ ತರಲಿ. ಈಗಾಗಲೇ ನಮ್ಮ ಆನೇಕಲ್ ತಾಲೂಕಿನ ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನವನ್ನು ತಂದುಕೊಟ್ಟಿದ್ದರು. ಈಗ ಮತ್ತೆ ಸಚಿವ ಸ್ಥಾನ ಸಿಕ್ಕಿದ್ರೆ ಮತ್ತೆ ಅದೇ ಅಭಿವೃದ್ಧಿ ಪಥದಲ್ಲಿ ನಡೆಸ್ತಾರೆ ಅಂತ ನಮ್ಮೊಂದು ಆಶಯ. ಈ ದಿನ ಅವ್ರಿಗೆ ಇನ್ನೂ ಹೆಚ್ಚಿನ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಮಾರ್ಗದರ್ಶಕರು, ನನ್ನ ಒಂದು ಹಿತೈಷಿಗಳು ಅಂತ ಹೇಳ್ಬೋದು, ಜೊತೆಗೆ ನನ್ನನ್ನು ಸರಿದಾರಿನಲ್ಲಿ ನಡೆಸಿದಂತಹ ನಮ್ಮ ಸಹೋದರರು ಅಂತ ಹೇಳ್ಬೋದು. ಇದರ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥವರು, ಅವರ ನಾಯಕತ್ವದಲ್ಲಿ ನನಗೂ ಒಂದು ಮಾರ್ಗದರ್ಶನ ಕೊಟ್ಟು ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಮಾಡಬೇಕು, ಸಮಾಜ ಸೇವೆ ಯಾವ ರೀತಿ ಮಾಡಬೇಕು ಅಂತಹ ಒಂದು ಮಾರ್ಗದರ್ಶನ ಹಾಕಿಕೊಟ್ಟು ರೂಪುರೇಷೆ ಕೊಟ್ಟಂತಹ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ನಮ್ಮ ತಾಲೂಕಿನಲ್ಲಿ ಇವತ್ತು ಇದು ಒಂದು ಹಬ್ಬದ ವಾತಾವರಣ ಆಗಿದೆ ಅಂದರೆ ತಪ್ಪಾಗಲಾರ್ದು. ಸಾಮಾನ್ಯವಾಗಿ ಎಲ್ಲರೂ ಒಂದು ಹುಟ್ಟುಹಬ್ಬ ಮಾಡ್ಕೊತಾರೆ, ಎಲ್ಲೋ ಒಂದು ರೆಸಾರ್ಟ್ಗಳಲ್ಲೋ ಅಥವಾ ಒಂದು ಹೋಟೆಲ್ಗಳಲ್ಲಿ ಮಾಡ್ಕೊತಾರೆ. ಆದರೆ ನಮ್ಮ ಶಾಸಕರು ಅವರ ಹುಟ್ಟುಹಬ್ಬ ಅಂತಂದರೆ ಇಡೀ ಕ್ಷೇತ್ರದಲ್ಲಿ ಮನೆ ಹಬ್ಬ ಆಗ್ತಾಯಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಎಲ್ಲರೂ ಸ್ವಯಂ ಆಗಿ ನಮ್ಮ ಯುವಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಅದು ಆಮೇಲೆ ಪಕ್ಷಾತೀತವಾಗಿ ಅವರಿಗೆ ಎಲ್ಲರೂ ಸಹ ಖುಷಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಹಲವಾರು ರೀತಿಯಲ್ಲಿ ಜನಗಳಿಗೆ ಮನಮುಟ್ಟುವಂತೆ ತಲುಪಿಸ್ತಾರೆ. ಈ ಹುಟ್ಟುಹಬ್ಬಗಳು ಅರ್ಥಪೂರ್ಣವಾಗಿ ಆಗಬೇಕಂದ್ರೆ ಇವರೇ ಒಂದು ನಮ್ಮ ಶಿವಣ್ಣವ್ರ ಹುಟ್ಟುಹಬ್ಬನ ಮಾದರಿಯಾಗಿ ತಗೊಂಡ್ರೆ ತಪ್ಪಾಗಲಾರ್ದು. ಆ ರೀತಿಯಾಗಿ ಹಲವಾರು ಭಾಗಗಳಲ್ಲಿ ಹಲವಾರು ಮುಖಂಡರುಗಳು, ಹಲವಾರು ನಮ್ಮ ಯುವಕರು ಅವರದೇ ಆದ ಒಂದೊಂದು ಶೈಲಿಯಲ್ಲಿ ಎಲ್ಲ ಒಂದೇ ಕಡೆ ಒಂದೇ ಪ್ರೋಗ್ರಾಮ್ ಮಾಡ್ತಾಯಿಲ್ಲ. ವಿಧವಾಗಿ ಒಂದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ನಾಟಕಗಳಿರ್ಬೋದು, ಆಮೇಲೆ ಆರೋಗ್ಯ ಶಿಬಿರಗಳಿರ್ಬೋದು, ಈ ರೀತಿಯಾಗಿ ಎಲ್ಲ ಥರ ಜನಗಳಿಗೂ ರೀಚ್ ಆಗೋ ಥರ ಮಾಡಿ ಒಂದು ಅರ್ಥಪೂರ್ಣವಾಗಿ ಈ ಹಬ್ಬವನ್ನು ಆಚರಿಸ್ತಿದ್ದಾರೆ. ಇಂದು ಇಲ್ಲಿ ನಮ್ಮ ಗೌರೀಶಣ್ಣನವರು ಮತ್ತು 9 ಪಿಲ್ಲರ್ಸ್ ತಂಡದ ವತಿಯಿಂದ ಈ ಸಿಪಾನಿ ಆಶ್ರಮದಲ್ಲಿ ಇಂದು ಅನ್ನದಾಸೋಹ ಮತ್ತು ಬ್ಲ್ಯಾಂಕೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಮುಖೇನ ಇನ್ನೂ ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ 4 ಜನಕ್ಕೆ ಮಾದರಿಯಾಗಿ ಥರ ಈ ಹಬ್ಬವನ್ನು ಆಚರಿಸಿದ್ದಾರೆ. ನಮ್ಮ ಗೌರೀಶಣ್ಣನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನೀವು ಎಲ್ಲರೂ ನಮಗೆ ಸ್ಫೂರ್ತಿ ಅಂತ ನಾವು ಭಾವಿಸ್ತಾ, ಮತ್ತೊಮ್ಮೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ತೀನಿ. ಶೀಘ್ರದಲ್ಲಿಯೇ ಅವರು ಸಚಿವರಾಗಿ ಆ ಸ್ಥಾನವನ್ನು ಅಲಂಕರಿಸಬೇಕು. ಯಾಕೆಂದರೆ ನಮ್ಮ ತಾಲೂಕು ಯಾವ ರೀತಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ. 15 ವರ್ಷದಿಂದ ಬರೀ ಮಣ್ಣಿನ ರಸ್ತೆಗಳಲ್ಲಿ ಇದ್ದಂತಹ ಈ ಕ್ಷೇತ್ರವನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಅವರ ಕೈ ಇನ್ನೂ ಸ್ವಲ್ಪ ಶಕ್ತಿಯುತವಾದರೆ ನಾವು ಒಂದು ನಗರ ಅಂತ ಹೇಳ್ತಿದ್ದೀವಲ್ಲ, ನಾವೆಲ್ಲ ಆ ಒಂದು ಮಟ್ಟವನ್ನು ನಾವು ಹಳ್ಳಿಯಿಂದ ನಗರಗಳನ್ನು ನೋಡ್ಬೋದು.
ಆ ಒಂದು ಕಾರಣಕ್ಕಾಗಿ ನಮ್ಮ ಶಿವಣ್ಣನವರ ಕೈ ಬಲಪಡಿಸಬೇಕು, ಸರ್ಕಾರ ಅವರಿಗೆ ಒಂದು ಸಚಿವ ಸ್ಥಾನ ನೀಡಿ ಹರಿಸಬೇಕು, ಭಗವಂತ ಆಶೀರ್ವಾದ ನೀಡಬೇಕು ಅಂತೇಳಿ ಈ ಸಮಯದಲ್ಲಿ ಕೇಳ್ಕೊಂಡು ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಯುವಕ ಮಿತ್ರರು, ಸ್ನೇಹ ಬಳಗ ಮತ್ತು ಏನು ನಮ್ಮ ಇವತ್ತು ಸಿಂಗನಗರ ಗೌರೀಶಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಸಿಪಾನಿ ಆಶ್ರಮದಲ್ಲಿ ಇವತ್ತು ಒಂದು ಅನ್ನದಾಸೋಹ ಮತ್ತು ಮತ್ತೊಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಶಾಸಕರಾದಂತಹ ಬಿ ಶಿವಣ್ಣ ಅವರು ಹಾಗೂ ನಮ್ಮ ಸಹೋದರರ 59ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಭಗವಂತ ಎಲ್ಲ ಥರದ ಆರೋಗ್ಯ, ಅಭಿವೃದ್ಧಿ, ಐಶ್ವರ್ಯವನ್ನು ಕೊಡಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಹೋದರ ಗೌರೀಶ್ ಮತ್ತು ಅವರ ತಂಡದವರು ಏನು 7 ಪಿಲ್ಲರ್ಸ್ ತಂಡದವರು ಕೂಡ ಇಲ್ಲಿ ಒಂದು ಒಳ್ಳೆಯ ಈ ಸಿಪಾನಿ ಆಶ್ರಮದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಬಂದು ಇಲ್ಲಿರ್ತಕ್ಕಂಥವರಿಗೆ ಊಟವನ್ನು ಬಡಿಸೋದ್ರ ಮುಖಾಂತರ ಮತ್ತು ಬಟ್ಟೆಯನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಬರ್ಡೇಯನ್ನು ಅಂದರೆ ಜನ್ಮ ದಿನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಅರ್ಥಗರ್ಭಿತವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ 7 ಪಿಲ್ಲರ್ಸ್ ತಂಡಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಶಾಸಕರಾದಂತಹ ಸಹೋದರರಾದಂತಹ ಬಿ ಶಿವಣ್ಣನವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ತಾಲೂಕಿನಲ್ಲಿ ಇವತ್ತು ಅಭಿವೃದ್ಧಿ ಅಧಿಕಾರರು ಅಂದರೆ ಬಿ ಶಿವಣ್ಣ, ಅವರಿಗೆ ಬಲಗೈ ಬಂಟ ಅಂದರೆ ನಮ್ಮ ಗೌರೀಶಣ್ಣ. ಇವತ್ತು ಒಂದು ಸಮಾಜ ಸೇವೆಯನ್ನು ಯಾವ ರೀತಿ ಮಾಡಬೇಕು, ಒಂದು ಬರ್ತ್ಡೇಗಳನ್ನ ಯಾವ ರೀತಿ ಆಚರಿಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಗೌರೀಶ್ ಅವರೇ ಉದಾಹರಣೆ. ಇವತ್ತು ಶಾಸಕರು ನಮ್ಮ ಶಿಪಾನಿ ಸೇವಾಶ್ರಮಕ್ಕೆ ಬಂದು ಇಲ್ಲಿನ ಒಂದು ಏನಿದ್ದಾರೆ ಇವರಿಗೆಲ್ಲ ಬೆಡ್ಶೀಟ್ಗಳಿರ್ಬೋದು, ಒಂದು ಊಟದ ವ್ಯವಸ್ಥೆ ಇರ್ಬೋದು, ಅವರಿಗೆ ಒಳ್ಳೆ ಒಂದು ಬಟ್ಟೆಗಳಿರ್ಬೋದು ಅವ್ರಿಗೆ ಹಂಚಿದ್ದಾರೆ. ಅವರು ಅದಕ್ಕೆ ಗೌರೀಶ್ ಅಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ಬರ್ತ್ಡೇಗಳನ್ನ ಆಚರಿಸ್ಕೊಳ್ಳಿ ಅಂತ ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ತೀನಿ. ಏನು ವಿಜೃಂಭಣೆ ಅವೆಲ್ಲ ಬಿಟ್ಟು ಈ ಥರ ಸೇವೆಗಳು ಮಾಡೋದ್ರಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ನಮ್ಮ ಗೌರೀಶ್ ಅಣ್ಣನಿಗೆ ಒಂದು ಮಾದರಿ ಆಗಬೇಕು, ನಮ್ಮ ಶಾಸಕರಿಗೆ ಒಂದು ಮಾದರಿ ಆಗಬೇಕಂತ ನಾನು ಕೋರ್ಕೊಳ್ತಾ ನಮ್ಮ ಶಾಸಕರು 100 ವರ್ಷ ಸದಾಕಾಲ ಇದೇ ಥರ ಬರ್ತ್ಡೇಗಳನ್ನ ಆಚರಿಸ್ಕೊಳ್ಳಿ, ಜನರ ಸೇವೆಯಲ್ಲಿ ಮಾಡಲಿ ಅಂತ ನಾನು ಕೋರ್ಕೊಳ್ತೀನಿ. ನಮ್ಮ ತಾಲೂಕಿನ ಮುಂದಿನ ಸಚಿವರು ನಮ್ಮ ಪ್ರೀತಿಯ ಅಂದಾತರು ಬಿ ಶಿವಣ್ಣವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ವಿಶೇಷವಾಗಿ ನಮ್ಮ 9 ಪಿಲ್ಲರ್ಸ್ ತಂಡ ವತಿಯಿಂದ ವರ್ಷದ ಪೂರ್ತಿ ಸಮಾಜ ಸೇವೆಯಲ್ಲಿ ಇವ್ರ ತಂಡ ಮುಂದೆ ಇದೆ. ಅದೇ ರೀತಿ ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಶಿವಣ್ಣವರ ಹುಟ್ಟುಹಬ್ಬಕ್ಕೆ ಬಟ್ಟೆ ವಿತರಣೆ, ಬೆಡ್ಶೀಟ್ ವಿತರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವರ 9 ಪಿಲ್ಲರ್ಸ್ ತಂಡಕ್ಕೆ ನಮ್ಮ ಯೂತ್ ಕಾಂಗ್ರೆಸ್ ತಂಡ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಶಿವಣ್ಣವರ ಕನಸೆಲ್ಲ ನನಸಾಗಲಿ, ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ಇವತ್ತಿನ ದಿನ ಸೂರ್ಯ ಸಿಟಿಯಲ್ಲಿ ಸಂಜೆ 7 ಗಂಟೆಗೆ ನಮ್ಮ ಗೌರೀಶ್ ಅಣ್ಣವರ ನೇತೃತ್ವದಲ್ಲಿ ಒಂದು ಪೌರಾಣಿಕ ನಾಟಕ ಕಾರ್ಯಕ್ರಮ ಇದೆ. ಅದನ್ನು ತಾಲೂಕಿನ ಜನತೆ ಎಲ್ಲ ಬಂದು ನೋಡಬೇಕು. ಮತ್ತು ಅದೇ ರೀತಿ ನಮ್ಮ ಆನೇಕಲ್ ASB ಮೈದಾನದಲ್ಲಿ ವಿಶೇಷವಾಗಿ ಸಂಗೀತ ಉತ್ಸವ ಕಾರ್ಯಕ್ರಮ ಇದೆ. ಅದನ್ನು ಆನೇಕಲ್ ಜನತೆ ಬಂದು ಎಲ್ಲ ನೋಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.